ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸುಬ್ಬು, ಅಜ್ಜಿನ್ ನೋಡಿದ್ಯಾ ಸುಬ್ಬು? ನೋಡಿದೆ ಮೇಡಮ್. ಮಾತಾಡ್ಸಿದ್ಯಾ? ಎಲ್ಲಿ ಮನೆ ಆಚೆ ನಿಂತ್ಕೊಂಡೇ ಮಾತಾಡಿಸ್ತೀಯಾ? ಮನೆ ಆಚೆ ಯಾಕೆ ಮಾತಾಡಿಸ್ಲಿ ಮೇಡಮ್? ಹೇಳಿದ್ನಲ್ಲ ಈಗ ತಾನೆ, ಯಜಮಾನ್ರೆ ಬಂದು ಒಳಗಡೆ ಕರ್ಕೊಂಡೋಗಿ ಚೆನ್ನಾಗಿ ಮಾತಾಡಿದ್ರು ಅಂತ. ಅಲ್ಲೇ ಅಮ್ಮವರು ಇದ್ರು, ಅವ್ರ ಜೊತೆನೂ ಮಾತಾಡಿದೆ ಅಂತ ಹೇಳಿದ್ನಲ್ಲ ಮೇಡಮ್. ಸರಿ ಬಿಡಿ ಸರ್, ಆಯ್ತು. ನೀವು ಹೇಳೋದೆಲ್ಲ ನಾನು ನಂಬ್ತೀನಿ. ಹೀಗೆ ಹೆಂಡತಿ ಜೊತೆ ಖುಷಿಯಾಗಿದ್ಬಿಡು. ನಿನ್ಗೆ ಮನೆಯವ್ರ ಚಿಂತೆ ಯಾಕೆ ಹೇಳು? ನಿನ್ ತಂಗಿಯಾಗಿ ಹುಟ್ಟೆ ನೋಡು, ಅದ್ ನನ್ ಕರ್ಮ ಅಷ್ಟೇ. ಏನು ಮಾತಾಡ್ಬೇಡ. ಇಲ್ಲಿ ನೋಡು, ಕಿಂದ್ರು ಅಮ್ಮರು ಕಾರ್ಡ್ ಕೊಟ್ಟು ಹೋಗಿದ್ದಾರೆ. ನನ್ ಜೀವನ ಹಾಳು ಮಾಡ್ದೋಳು ಇವಳು. ಇವ್ರ ಜೊತೆನೆ ಜೀವನ ಮಾಡ್ತಿದ್ಯಲ್ಲ, ಈಗ ನಿಮ್ಮಿಬ್ರಿಗೂ ಹಾಲು ಕುಡ್ದ ಸಂತೋಷ ಆಯ್ತಾ? ನೀವಿಬ್ರು ಸೇರ್ಕೊಂಡು ನನ್ನ ಬದುಕಿಗೆ ವಿಷ ಹಾಕ್ಬಿಟ್ರಲ್ಲ. ವರ್ಧನ್ ಕಳ್ಕೊಂಡು ನನ್ನದು ಹೇಗ್ ಬದುಕಿರ್ಲಿ? ಇದೇ ಸರಿಯಾದ ಸಮಯ. ವರನ ಹೇಗಾದ್ರೂ ಮಾಡಿ ಮನೆಯಿಂದ ಆಚೆ ಕಳಿಸ್ಬೇಕು. ಇಲ್ಲ ವರ. ಏನ್ ಮಾತಾಡ್ತಿದ್ಯಾ ವರ? ಹೋಗ್ಲಿ ಪಾಪ ಅಂತ ಸುಮ್ನೆ ಇದ್ರೆ ಬಾಯಿಗೆ ಬಂದಾಗ ನನ್ ಬಗ್ಗೆನೇ ಏನೇನೋ ಮಾತಾಡ್ತಿದ್ಯಾ ನೀನು. ಇದೇ ಕೊನೆ. ನನ್ ಗಂಡನ ಬಗ್ಗೆ ಕೇವಲವಾಗಿ ಮತ್ತೇನಾದ್ರೂ ಮಾತಾಡಿದ್ರೆ ನಾನ್ ಸುಬ್ಬುನ ಮದ್ವೆ ಆಗಿದ್ದೀನಿ. ಮದ್ವೆ ಆಗಿರೋದು ಈ ಮನೆಯಲ್ಲಿ ಸಂಸಾರ ಮಾಡ್ಬೇಕು ಅಂತ. ನಾವಿಬ್ರು ಚೆನ್ನಾಗಿದ್ರೆ ಅದನ್ನ ನೋಡ್ಕೊಂಡು ನಿಂಗೆ ಸಹಿಸ್ಕೊಂಡಿರಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡು. ಅದನ್ನ ಬಿಟ್ಬಿಟ್ಟು ನಮ್ ಖುಷಿ ಸಂತೋಷನ ಹಾಳು ಮಾಡಕ್ ಬರ್ಬೇಡ ಇಲ್ಲಿ. ಮೇಡಮ್ ಏನ್ ಮಾತಾಡ್ತಿದ್ದೀರಾ? ದಯವಿಟ್ಟು ಸುಮ್ಮನೆ ನಾನು ಮಾತಾಡ್ತೀನಿ. ನೋಡ್ದೇನಣ್ಣ, ನೀನ್ ಹೆಂಡತಿ ನನ್ನೇ ಮನೆಯಿಂದ ಆಚೆ ಹೋಗು ಅಂತಿದ್ದಾಳೆ. ಇದೆಲ್ಲ ನನಗೆ ಆಗ್ಬೇಕಾಗಿದೆ. ಇಲ್ಲ ವರ. ಹೌದು ಅಂತೀನಿ. ಇದು ಈಗ ನನ್ ಮನೆ. ನೀನ್ ಇಲ್ಲಿ ಇರ್ಬೇಕು ಅನ್ನೋದಾದ್ರೆ ನಾವ್ ಹೇಳೋದೆಲ್ಲ ಕೇಳ್ಕೊಂಡು ಹೊಂದ್ಕೊಂಡು ಹೋಗ್ಬೇಕು. ಇಲ್ಲ ಅನ್ನೋದಾದ್ರೆ ಮನೆ ಬಿಟ್ಟು ಹೋಗ್ತಾ ಇರ್ಬೇಕು. ಬೆಂಗಳೂರಲ್ಲಿ ತುಂಬಾ ಪಿಜಿಗಳಿದೆ, ಹೋಗಿ ಯಾವ್ದಾದ್ರು ಪಿಜಿಯಲ್ಲಿ ಇದ್ಬಿಡು ಹೋಗು. ಮೇಡಮ್ ನೀವು ರೀದೆ ಅವಳಿಗೇನಾದ್ರೂ ತಪ್ಪು ಮಾಡಿದ್ರೆ ಅವಳನ್ನೇನು ಅನ್ನಕ್ ಹೋಗ್ಬೇಡ. ಶಬ್ಬಾಷ್ ಕಣೋ ಅಣ್ಣ, ನೀನ್ ಹೆಂಡತಿ ಬದ್ ಕೂಡ್ಲೆ ನೀನ್ ಬದ್ಲಾಗ್ಬಿಟ್ಟಿಯಲ್ಲ. ನೀನ್ ಹೆಂಡತಿ ಇಷ್ಟೆಲ್ಲ ಮಾತಾಡ್ತಿದ್ರು ಅವಳಿಗೆ ಒಂದೇ ಒಂದ್ ಮಾತು ಕೂಡ ಹೇಳ್ತಿಲ್ಲ. ಅಂದ್ರೆ ನಿನ್ ಮನ್ಸಲ್ಲೂ ಇದೇ ತಾನೇ ಇರೋದು? ವರ ಅದೇನ ನನ್ ಮಾತು ಕೇಳು ವರ. ಕೇಳ್ತಿದ್ದೀನಲ್ಲಪ್ಪ, ಕುತ್ಕೆ ಹಿಡಿದು ಆಚೆ ತಳ್ಳೋದೊಂದ್ ಬಾಕಿ, ಮಾತಲ್ಲೇ ಮನೆಯಿಂದ ಹೊರಗೆ ಹಾಕ್ತಿದ್ದೀರಲ್ಲ. ನೀವಿಬ್ರು ನನ್ ಜೀವನನೇ ನರ್ಕ ಮಾಡಿದೀರ. ನೀವಿಬ್ರು ಜೀವನದಲ್ಲಿ ಚೆನ್ನಾಗಿರಲ್ಲ, ಹಾಳಾಗಿ ಹೋಗ್ತೀರ. ವರ ಇಷ್ಟೆಲ್ಲ ಅನ್ನಿಸ್ಕೊಂಡ್ಮೇಲೆ ನಾನು ಯಾಕೆ ಈ ಮನೇಲಿ ಇರ್ಬೇಕು? ಮನೆ ಅವಳದಂತೆ. ಆ ರೀತಿ ಎಲ್ಲ ಮಾತಾಡ್ತಿದ್ರು ಅಣ್ಣನು ಸುಮ್ಮನೆ ಇದ್ದ. ಅಂದ್ರೆ ಅಣ್ಣಂಗೂ ನಾನು ಈ ಮನೇಲಿ ಇರೋದು ಇಷ್ಟ ಇಲ್ಲ. ಇನ್ಮೇಲೆ ನನ್ಗೆ ಈ ಮನೇಲಿ ಯಾವ ಬೆಲೆನೂ ಇಲ್ಲ. ನಾನು ಹೊರಡ್ತೀನಿ. ಇಲ್ಲ ಇದ್ರೆ ಹೊರದನ್ ಮದ್ವೆನ ನನ್ ಕಣ್ಣೆದ್ರೆ ಮಾಡ್ತಾರೆ. ಅದೆಲ್ಲ ನೋಡ್ಕೊಂಡು ನಾನು ಹೇಗ್ ಸಹಿಸ್ಕೊಡ್ಲಿ? ಇಲ್ಲ, ನಾನು ಹೊರಡ್ತೀನಿ. ಸೊಸೆ ಬಂದ್ಮೇಲೆ ಈ ಮನೆ ಮಗಳನ್ನೇ ಆಚೆ ಹಾಕಿದ್ರು ಅಂತ ಅವಳನ್ನ ಎಲ್ಲರೂ ಚೀತು ಅಂತ ಅನ್ಬೇಕು. ಆದ್ರೆ ನಾನು ಈ ರಾತ್ರಿಲಿ ಎಲ್ಲಿಗೆ ಹೋಗ್ಲಿ? ನನ್ನ ಫ್ರೆಂಡು ಶ್ರುತಿ ಮನೆಗೆ ಹೋಗಿರ್ತೀನಿ. ನಾಳೆ ಬೆಳಿಗ್ಗೆ ಯೋಚನೆ ಮಾಡಿದ್ರಾಯ್ತು. ಆದ್ರೆ ನಾನು ಇಲ್ಲಿ ಯಾರಿಗಾದ್ರು ಹೇಳಿದ್ರೆ ನನ್ನ ಮನೆಯಿಂದ ಹೊರಗೆ ಹೋಗಕ್ ಬಿಡಲ್ಲ. ಯಾರಿಗೂ ಹೇಳಲ್ಲ. ನಾನು ಹೊರಡ್ತೀನಿ. ಶ್ರಾವಣಿಯವರು ಹೇಳಿದಾಗ ಧೈರ್ಯವಾಗಿ ಒಪ್ಕೊಂಡ್ಬಿಟ್ಟೆ. ಇವಾಗ ಯಾಕೋ ಭಯ ಆಗ್ತಿದೆ.
ಅಲ್ಲ ನನ್ನ ಹುಡುಗಿ ನಾನೇ ಕಿಡ್ನಾಪ್ ಮಾಡೋದ? ಯಾರ್ದಾರ ಕೈಲಿ ಸಿಕ್ಕಾಕೊಂಡ್ರೆ ಧರ್ಮದ ಗೇಟ್ ಗ್ಯಾರಂಟಿ. ಪರವಾಗಿಲ್ವೇ, ಶ್ರಾವಣಿಯವ್ರು ಹೇಳ್ದಾಗ ಮಾಡೇ ಬಿಟ್ರು, ವರ ನಾಚೆ ಕಳಿಸೇ ಬಿಟ್ರು. ನಾನು ಮಾಡ್ತಿರೋದು ತಪ್ಪು ಅಂತ ನನಗೆ ಗೊತ್ತು ಅಮ್ಮ. ಆದರೆ ಪ್ರೀತಿಸೋ 2 ಜೀವಗಳನ್ನು ಒಂದು ಮಾಡೋಕ್ಕೆ ನನಗೆ ಇದನ್ನು ಬಿಟ್ಟರೆ ಬೇರೆ ಯಾವ ದಾರಿನೂ ಕಾಣ್ತಾ ಇಲ್ಲ. ಇಲ್ಲಿ ನಾನು ಕೆಟ್ಟವಳಾದರೂ ಪರವಾಗಿಲ್ಲ, ನನ್ನಿಂದ ತಪ್ಪಾಗ್ತಿದೆ ಅಂತ ಅನಿಸಿದ್ರೂ ಪರವಾಗಿಲ್ಲ. ಆದರೆ ಈಗ ನನ್ನಿಂದ ಆಗ್ತಿರೋ ಈ ತಪ್ಪಿಂದ ವರ ಅವಳ ಜೀವನ ಪರ್ಯಂತ ವರ್ಧನ್ ಜೊತೆ ಸಂತೋಷವಾಗಿದ್ದರೆ ನನಗಷ್ಟೇ ಸಾಕು. ಅಪ್ಪ ವರುಣ್ ನೋಡ್ದೇನೇನಪ್ಪ? ಹೊರಗೇನಾಯ್ತು? ಅಪ್ಪ ಮನೇಲೆಲ್ಲೂ ಹೊರಗ್ ಕಾಣಿಸ್ತಿಲ್ಲಪ್ಪ. ಅಯ್ಯೋ, ಹೊರಗ್ ಕಾಣಿಸ್ತಿಲ್ಲ ಅಂದ್ರೆ ಏನರ್ಥ? ಎಲ್ಲ ಕಡೆ ಸರಿಯಾಗಿ ಹುಡುಕ್ರಿ. ನಾವಿಬ್ರು ಚೆನ್ನಾಗಿದ್ರೆ ಅದನ್ನ ನೋಡ್ಕೊಂಡು ನೀನ್ ಸಹಿಸ್ಕೊಂಡಿರಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀನ್ ಮನೆ ಬಿಟ್ಟು ಎಲ್ಲಾದ್ರೂ ಹೋಗ್ಬಿಡು. ನೋಡ್ತಾ ಇದೀವಿ ಎಲ್ಲ ಕಡೆ ಫೋನ್ ಸಿಗ್ತಲ್ಲ, ಎಲ್ಲ ಏನ್ ಮಾಡ್ಕಲ್ಲ. ಸುಬ್ಬು, ಹೊರಗೊಂದು ಫೋನ್ ಮಾಡಪ್ಪ. ಮಾಡ್ತೀನಿ. ಏನು ಆಗ್ತಿಲ್ಲಪ್ಪ. ಬರೆಗೂ ಈ ಮನೆ ಮಗಳನ್ನ ಮನೆಯಿಂದ ಆಚೆನೆ ಹಾಕ್ಬಿಟ್ಲಲ್ಲೋ ಈ ಮನೆ ಸೊಸೆ. ನಿನ್ನೆ ಆ ಶ್ರಾವಣಿ ಮಾತಾಡಿದ್ದು 1 2 ಅದೇನ್ ಮಾತಾಡಿದ್ಲು? ಪಾಪವರ ಮದುವೆ ನಿಂತೋಯ್ತು ಅಂತ ನೋವಲ್ಲಿದ್ಲು. ಪಾಪ ಪಾಪ ಅದೇನ್ ಮಾಡ್ಕೊಂಡ್ಲು ಏನೋ ಕಣ. ಅವ್ರು ಮಾತಾಡಿದ್ದನ್ನು ಕೇಳಿದ್ರೆ ನಮಗೇನಾರ ಮಾಡ್ಕೊಂಡ್ಬಿಡ್ಬೇಕು ಅಂತ ಅನಿಸ್ತಿತ್ತು. ನಂತದ್ರಲ್ಲಿ ಪಾಪ ಇವಳು ಚಿಕ್ಕ ಹುಡುಗಿ, ತಾಳ್ಮೆ ಬೇರೆ ಕಮ್ಮಿ. ಇಷ್ಟೊತ್ತಿಗಾಗ್ಲೇ ಅವಳು ಅದೇನ್ ಮಾಡ್ಕೊಂಡಿರ್ತಾಳೋ, ಕೆರೆನೋ ಬಾವಿನೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.